Hello friends, welcome back again. ನಾವಿವತ್ತು ಡಿವೈನ್ ಫ್ಯೂರಿ ಅನ್ನೋ ಒಂದು ಹಾರರ್ ಫ್ಯಾಂಟಸಿ ಮೂವಿನ ನೋಡ್ತಾ ಇದ್ರಿ. ಅದರ ಫಸ್ಟ್ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬಂದ್ಬಿಡಿ, ಅವಾಗಲೇ ನಿಮಗೆ ಸೆಕೆಂಡ್ ಪಾರ್ಟ್ ಅರ್ಥ ಆಗೋದು. ಇವತ್ತಿನ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನೋಡಬಹುದು. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ಹಂಗೆ ಒಂದು ಚರ್ಚ್ ತರ ಇರುತ್ತೆ. ಚರ್ಚ್ ಅಥವಾ ಒಂದು ಆಫನೇಜ್ ಅಂತಾನೆ ಇಟ್ಕೊಳ್ಳಿ. ಆಫನೇಜ್ ಅಲ್ಲಿ ಯಾರೋ ಒಂದು 4-5 ಜನ ಸೇರ್ಕೊಂಡು ಹುಡುಗನ ಸರಿಯಾಗಿ ಹೊಡಿತಾ ಇರ್ತಾರೆ. ಪಾಪ ಹುಡುಗ ಬಿಟ್ಬಿಡಿ ಅಂತ ಕೇಳ್ಕೊಂತಾ ಇರ್ತಾನೆ. ಅದು ಸ್ವಲ್ಪ ಹೊತ್ತಲ್ಲೇ ಕಂಡ್ಬಿಡೋಷ್ಟರಲ್ಲಿ ಆ ಜಾಗಕ್ಕೆ ವಿಲನ್ ಬಂದಿರ್ತಾನೆ. ಆ ವಿಲನ್ ಬಂದು ಹುಡುಗ ಹತ್ರ ಹೇಳ್ತಾನೆ, ಏನು ಎಲ್ಲರೂ ಸೇರ್ಕೊಂಡು ನಿನ್ಗೆ ತುಂಬಾ ಹಿಂಸೆ ಕೊಡ್ತಾ ಇದಾರ, ನಾನ್ ಬೇಕಾಗಿದ್ರೆ ಹೆಲ್ಪ್ ಮಾಡ್ಲಾ, ಅವ್ರು ಯಾರು ನೀನು ಹೊಡಿದಿರೋ ತರ ಮಾಡ್ಲಾ ಅಂದಾಗ ಆ ಹುಡುಗ ಕೂಡ ಸರಿ ಹೂ ಅಂತ ತಲೆ ಆಡ್ಸಿದ ತಕ್ಷಣ ಈ ವಿಲನ್ ಬಂದು ಏನೋ ದೆವ್ವಗಳದ್ದು ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನ್ ಹೇಳಿದ ತರನೇ ಹೇಳು ಅಂದಾಗ ಆ ಹುಡುಗ ಕೂಡ ಅದನ್ನ ರಿಪೀಟ್ ಮಾಡಿದ ತಕ್ಷಣ ಆ ದೆವ್ವಗಳೆಲ್ಲ ಅವನ ಮೇಲೆ ಹತ್ತು ತರ ತೋರಿಸ್ತಾರೆ. ಈಗ ಹಂಗೆ ಒಂದ್ ಲೈಟ್ ಆಗಿ ಒಂದ್ ಕಣ್ಣ ತೆಗೆದು ನೋಡ್ತಾನೆ. ನೋಡಿ ಆ ಕಣ್ ಫುಲ್ ಆಗಿ ವೈಟ್ ಆಯ್ತು. ಈ ಹುಡುಗ ಕೂಡ ಈಗ ಡಿಮನಿಂದ ಪೊಸೆಸ್ ಆಗ್ಬಿಟ್ಟ. ಈಗ ನೆಕ್ಸ್ಟ್ ಸೀನ್ ಅಲ್ಲೇ ಆ ವಿಲನ್ ನಮ್ ಹೀರೋನ ನೋಡೋದಕ್ಕೋಸ್ಕರ ಬಂದಿರ್ತಾನೆ. ಅದು ನಾರ್ಮಲ್ ಆಗಲ್ಲ, ಒಂದು ಆಕ್ಟಿಂಗ್ ನ ಮಾಡ್ಕೊಂಡು ಏನ್ ಹೇಳ್ತಾನಂದ್ರೆ ನಮ್ ಹೀರೋ ಹತ್ರ, ಅವತ್ತು ಆ ಬಿಲ್ಡಿಂಗ್ ಹತ್ರ ನಾನು ನಿನ್ನ ನೋಡ್ದೆ, ನೆನ್ಪಿದಿನ ನಾನ್ ಫಾದರ್ ಅವ್ರ ಅಸಿಸ್ಟೆಂಟ್, ಅವತ್ತು ನಾನು ಆ ಜಾಗದಿಂದ ಓಡೋದ್ನಲ್ಲ, ನಿನ್ ಕೈಲಿ ಇರೋ ತರ ಮಾರ್ಕ್ ನನ್ ಕೈಲಿ ಕೂಡ ಇರೋದು. ಈ ಮಾರ್ಕ್ ನೋಡಿದ ತಕ್ಷಣ ಫಾದರ್ ನನ್ನನ್ನ ಅವ್ರ ಕಡೆ ಸೇರಿಸ್ಕೊಂಡ್ರು. ಅದಾದ್ಮೇಲೆ ತುಂಬಾನೇ ಮೋಸವಾಗಿ ನನ್ನ ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇವಾಗ ನಾನು ಈ ತರ ಪರಿಸ್ಥಿತಿಯಲ್ಲಿ ಇದೀನಿ, ನೀನ್ ಹತ್ರ ಸಿಕ್ಕಾಕೊಂಬೇಡ. ನಾಳೆ ಫಾದರ್ ಯಾವ್ದೋ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ, ಆ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾರೆ, ದಯವಿಟ್ಟು ನೀನ್ ಹೋಗ್ಬೇಡ, ನಂತರ ನೀನ್ ಆಗ್ಬೇಡ, ನೀನ ಕಾಪಾಡಕಂತಾನೆ ಬಂದಿದ್ದು ಅಂತ ಹೇಳಿ ನಮ್ ಹೀರೋಗ್ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋದ. ನಮ್ ಹೀರೋಗ್ ಏನ್ ಅರ್ಥ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಆ ಚಿಕ್ಕ ಹುಡುಗನ ತೋರಿಸ್ತಾರೆ. ಈಗ ವಿಲನ್ ಬಂದ್ಬಿಟ್ಟು ದೆವ್ವನ ಹತ್ತಿಸ್ಬಿಟ್ಟು ಬಂದಲ್ಲ, ಆ ಚಿಕ್ಕ ಹುಡುಗ ಹಂಗೆ ಒಂದು ಬ್ಯಾಟ್ ಮರಿ ತರ ಹಂಗೆ ಹೋಗಿ ಅಂಟ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿರೋ ನನ್ಸ್ ಸಿಸ್ಟರ್ಸ್ ಇರ್ತಾರಲ್ಲ, ಅವರೆಲ್ಲ ಪ್ರೇಯರ್ ಮಾಡ್ತಾ ಇರ್ತಾರೆ, ದೇವ್ರೆ ದಯವಿಟ್ಟು ಮಗುನ ಕಾಪಾಡು ಅಂತ. ಹಂಗೆ ಆಫನೇಜ್ ಓನರ್ ನ ತೋರಿಸಿದ್ರೆ ಅವ್ರು ಬಂದು ನಮ್ ಫಾದರ್ ಗೆ ಕಾಲ್ ಮಾಡ್ಬಿಟ್ಟು ಇತರ ಒಂದು ಹುಡುಗನ್ಗೆ ದೆವ್ವ ಹಿಡಿದಿದೆ, ನೀವ್ ಬಂದು ಕಾಪಾಡ್ಬೇಕು ಅಂತ ಕೇಳ್ತಾರೆ. ಆ ಫಾದರ್ ಕೂಡ ಸರಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ನಂಬರ್ ಗೆ ಕಾಲ್ ಮಾಡ್ತಿದ್ದಾರೆ. ನಮ್ ಹೀರೋ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಫೋನ್ ಮುಂದ್ಗಡೆ ಇಟ್ಕೊಂಡು ರಿಂಗ್ ಆಗ್ತಿದ್ರೆ ನೋಡ್ಕೊಂಡಿರ್ತಾನೆ. ಕಾಲ್ ನ ಅಟೆಂಡ್ ಮಾಡ್ತಾ ಇಲ್ಲ. ಫಾದರ್ದು ಕಾಲ್ ಕಟ್ ಆಗಿದ ತಕ್ಷಣ ಬೇರೆ ಒಂದು ನಂಬರ್ ಇಂದ ಕಾಲ್ ಬರುತ್ತೆ. ಅದನ್ನ ಅಟೆಂಡ್ ಮಾಡಿ ಮಾತಾಡ್ತಾನೆ. ಕೆವಿನ್ ಅನ್ನೋನೇ ಕಾಲ್ ಮಾಡ್ತಾ ಇರೋದು. ಸರಿ ಬರ್ತೀನಿ ಇರು ಅಂತ ಅವ್ನ್ ಬಂದು ಅಂದ್ರೆ ನಮ್ ಹೀರೋ ಬಂದು ಕೆವಿನ್ ನ ಮೀಟ್ ಮಾಡಕ್ಕೆ ಹೊರಟೋದ. ಫಾದರ್ ಬಂದು ಆ ಕ್ಲೈಂಟ್ ಅವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ಇವ್ನ್ ಬಂದ್ಬಿಟ್ಟು ಬಾಕ್ಸಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಏನೋ ಈ ಸತಿ ಅಮೆರಿಕಾಗ್ ಹೋಗ್ಬೇಕು, ಟೂರ್ನಮೆಂಟ್ ಅಲ್ಲೇ ಇರೋದು, ಹಂಗೆ ಹಿಂಗೆ ಏನೋ ಹೇಳ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಫಾದರ್ ನ ತೋರಿಸ್ತಾರೆ. ಫಾದರ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿ ಆ ಆಫನೇಜ್ ಹತ್ರ ಹೊರಟೋದ್ರು. ಆದ್ರೆ ಒಳಗಡೆ ಹೋಗೋದಕ್ಕೂ ಮುಂಚೆ ಅಲ್ಲಿರೋ ಸಿಸ್ಟರ್ಸ್ ಎಲ್ಲ ದೆವ್ವ ಹತ್ರ ಮಾತಾಡ್ತಾ ಇರ್ತಾರ. ಚಿಕ್ಕ ಹುಡುಗನ ಹತ್ರ. ಆ ಹುಡುಗ ನೋಡಿದ್ರೆ ಕೂಗಾಡ್ಕೊಂಡಿದ್ದವನು ಈಗ ಮುಂದ್ಗಡೆ ಇರೋ ಒಂದ್ ಹುಡುಗಿ ಹತ್ರ ಮಾತಾಡ್ತಾನೆ. ನಿನ್ನೆ ಸಿರ್ತಾನೆ ಏಂಜಲಿನಾ, ನಾನು ನಿನ್ನ ಅಷ್ಟು ಕೇಳ್ಕೊಂಡೆ, ನನ್ನ ಕಾಪಾಡು ಅಂತ. ನೀ ನಮ್ಮನ್ನೆಲ್ಲ ಸರಿಯಾಗಿ ನೋಡ್ಕೊಂಡಿದ್ರೆ ನನಗೆ ಇವಾಗ ಈ ತರ ಪರಿಸ್ಥಿತಿ ಬರ್ತಾ ಇತ್ತು ಅಂತ ಹೇಳಿ ಕಿರ್ಚ್ತಾನೆ. ನೋಡಿ ಆ ಹುಡುಗಿ ಏಂಜಲಿನಾ ಹುಡುಗಿ ಭಯನೇ ಪಟ್ಬಿಟ್ಲು. ಹುಡುಗಿ ಮೂಗಲ್ ಬ್ಲಡ್ ಬಂದ್ಬಿಡ್ತು. ಹಂಗೆ ಟಕ್ ಅಂತ ಎಗರಿ ಚೇರ್ ಮೇಲೆ ಕುತ್ಕೊಂತಾನ. ಏನಂತ ನೋಡಿದ್ರೆ ಫಾದರ್ ಆ ಜಾಗಕ್ಕೆ ಬಂದ್ಬಿಟ್ರು. ಫಾದರ್ ಬಂದಿದ್ ಸ್ಪೀಡ್ ಗೆ ಅವ್ರ ಹತ್ರ ಇರೋ ಒಂದು ಕ್ರಾಸ್ ನ ಎತ್ಕೊಂಡು ಹೋಗಿ ಅವ್ನ ಹತ್ತಿ ಮೇಲೆ ಇಟ್ಬಿಟ್ಟು ನಿನ್ ಹೆಸರು ಅಂತ ಕೇಳ್ತಾ ಇದಾರೆ. ಆದ್ರೂ ದೆವ್ವ ಹೇಳ್ತಾ ಇಲ್ಲ. ಆದ್ರೆ ಫಾದರ್ ಸ್ವಲ್ಪ ಫೋರ್ಸ್ಫುಲ್ ಆಗಿ ಅದನ್ನ ಹಾಕಿ ಪ್ರೆಸ್ ಮಾಡ್ತಾ ಇರೋದ್ರಿಂದ ಆ ದೆವ್ವ ಕೈಲಿ ತಾಳಕ್ಕಾಗದೆ ಕಾಟ್ಮಾ ಅಂತ ಹೇಳ್ಬಿಡ್ತು. ಅದಾದ್ಮೇಲೆನೆ ಆ ಫಾದರ್ ಬಂದು ಆ ದೇವ್ರದ್ದು ಹೆಸರನ್ನ ಹೇಳ್ಕೊಂಡು ಫುಲ್ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ದೆವ್ವನು ಅವನ್ನ ಬಿಟ್ಟು ಹೊರಟೋಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಆ ಕೆವಿನ್ ಅನ್ನೋರು ಮಾತಾಡ್ತಾ ಇರ್ತಾರೆ. ಅವ್ನು ಟೂರ್ನಮೆಂಟ್ ಬಗ್ಗೆನೇ ಹೇಳ್ತಾ ಇರೋದು. ಇದ್ರಲ್ಲಿ ಏನಾದ್ರು ನೀನ್ ವಿನ್ ಆಗ್ಬಿಟ್ರೆ ಇದುವರೆಗೂ ನೀನ್ ಗೆದ್ದಿರೋ ಅಮೌಂಟ್ ಗಿಂತ ಡಬಲ್ ಟ್ರಿಬಲ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಈ ತರ ಮಾತಾಡುವಾಗ ಅಲ್ಲೊಬ್ಬ ಸರ್ವರ್ ಬರ್ತಾನ. ನಮ್ ಹೀರೋಗೆ ಕಾಫಿ ಕೊಡ್ಬೇಕಾದ್ರೆ ಅವ್ನ ಕೈಲಿ ಒಂದು ಕ್ರಾಸ್ ಸಿಂಬಲ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಫಾದರ್ ಬಗ್ಗೆ ನೆನಪು ಬಂದ್ಬಿಡ್ತು. ಇದೇ ಟೈಮಲ್ಲಿ ಆಫನೇಜ್ ಅಲ್ಲಿ ತೋರಿಸಿದ್ರೆ ಆ ಫಾದರ್ ಬಂದು ಸಿಸ್ಟರ್ಸ್ ಹತ್ರ ಹೇಳ್ತಾರೆ, ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಹೋಯ್ತು ಅಂತ. ಅವ್ರಂಗ್ ಹೇಳಿ ಬಾಯ್ ಮುಚ್ಚಿಲ್ಲ. ಅಷ್ಟರಲ್ಲಿ ದಪ್ಪ ಅಂತ ಲೈಟ್ಸ್ ಎಲ್ಲ ಒಂಥರ ಬಿಟ್ಟು ಉರಿಯಕ್ಕೆ ಸ್ಟಾರ್ಟ್ ಆಯ್ತು. ಡೋರ್ಸ್ ಎಲ್ಲ ದಡಾರ್ ಅಂತ ಕ್ಲೋಸ್ ಆಯ್ತು. ಇವ್ರಿಗೊಂದ್ ಕ್ಷಣ ಏನ್ ನಡೀತದಂತಾನೆ ಗೊತ್ತಾಗಿಲ್ಲ. ಈಗ ಟಕ್ಕಂತ ಹುಡುಗ ಕಣ್ ಬಿಡ್ತಾನೆ. ನೋಡಿ ಆ ಹುಡುಗನ್ ಕಣ್ಣಲ್ಲಿ 2 ಕಣ್ಣುಗುಡ್ಡೆ ಕಾಣಿಸ್ತಾ ಇರುತ್ತೆ. ಟಕ್ಕಂತ ಹತ್ತೋಗಿ ಮೇಲೆ ಕುತ್ಕೊಂಡ. ಫಾದರ್ ಯಾರ್ ನೀನು ಅಂತ ಕೇಳ್ತಾ ಇದ್ರೆ, ನನ್ನ ಹೆಸರು ಲೀಶಾನ್ ಅಂತ. ಈ ಹುಡುಗನ್ ಮೈಯಲ್ಲಿ ಒಂದು ದೆವ್ವ ಇದೀರಿ ಅಂತ ಅನ್ಕೊಂಡಿದ್ಯಾ? ಇಲ್ಲ, 666 ಜನ ಇದೀವಿ ಅಂತ ಹೇಳಿ ತುಂಬಾನೇ ಭಯಂಕರವಾಗಿ ಹೇಳ್ತಾ ಇರುತ್ತೆ. ಆ ಕಡೆ ನಮ್ ಹೀರೋ ನೋಡಿದ್ರೆ ಡೀಲಿಂಗ್ ನನ್ಗೇನು ಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಅಸಲ್ಟ್ ಆಗಿ ಎದ್ದೋಟದ. ಕೆವಿನ್ ಕಿರ್ಚ್ತಾ ಇರ್ತಾನೆ, ಏಯ್ ಅಮೌಂಟ್ ಇದೆ ತಾನೆ ಕಣೋ ಪ್ರಾಬ್ಲಮ್, ನಾ ಇನ್ನಷ್ಟು ಎಕ್ಸ್ಟ್ರಾ ಕೊಡ್ತೀನೋ ಅಂತ ಹೇಳಿದ್ರೆ ಕೂಡ ನಮ್ ಹೀರೋ ಕಿವಿಗೆ ಹಾಕೊಂತ ಇಲ್ಲ. ಅಲ್ಲಿಂದ ಹೊರಟೋದ. ನೋಡಿದ್ರೆ ಕೆವಿನ್ ಅನ್ನೋನ್ ಕೂಡ ದೆವ್ವದಿಂದ ಪೊಸೆಸ್ ಆಗಿರೋವನೇ. ಅವ್ನ ಕಣ್ಣು ಕೂಡ ಹಂಗೆ ರೆಡ್ ಆಗಿ ಚೇಂಜ್ ಆಗುತ್ತೆ. ನಮ್ ಹೀರೋನ ಡೈವರ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ನೋಡಿದ್ರೆ ಫಾದರ್ ಅವ್ರ ಕೈಲ ಕ್ರಾಸ್ ಸಿಂಬಲ್ ನ ಇಟ್ಕೊಂಡು ಮತ್ತೆ ದೆವ್ವ ಓಡ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಈ ಸತಿ ಕೂಡ ಅಷ್ಟೇ ದೆವ್ವನ ಹಿಡ್ಕೊಂಡು ನಿನ್ ಹೆಸರು ಹೇಳು ಅಂತ ಕೇಳ್ತಾ ಇದ್ರೆ ಈ ಸತಿ ಕೂಡ ಏನೋ ಹೆಸರು ಹೇಳುತ್ತೆ. ಆ ಹೆಸರನ್ನ ಕೇಳಿಸ್ಕೊಂಡು ಮತ್ತೆ ಫಾದರ್ ಆ ಹೆಸರನ್ನ ಹೇಳಿ ದೇವ್ರಿಗೆ ಪ್ರೇಯರ್ ಮಾಡಿದ ತಕ್ಷಣ ಆ ದೆವ್ವನು ಆ ಚಿಕ್ಕ ಹುಡುಗನ್ ಮೈ ಬಿಟ್ಟು ಹೊರಟೋಯ್ತು. ಆದ್ರೆ ಫಾದರ್ ತುಂಬಾನೇ ವೀಕ್ ಆಗ್ಬಿಟ್ರು. ಯಾಕಂದ್ರೆ ಅಟ್ ಎ ಟೈಮ್ 2 ದೆವ್ವನ ಓಡಿಸಿದ್ದಾರೆ. ಅದರಿಂದ ಅವ್ರಿಗೆ ಒಂಥರ ಬ್ಲಡ್ ವಾಮಿಟ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಈಗ ಫಾದರ್ ಜೊತೆ ಪ್ರೆಸೆಂಟ್ ಇರೋದು ಒಂದೇ ಒಂದು ಸಿಸ್ಟರ್ ಮಾತ್ರನೇ. ಮಿಕ್ಕಿದವ್ರಿಗೆಲ್ಲ
ಈ ಸೌಂಡ್ ಕೇಳಿಸ್ಕೊಂಡು ಆ ದೆವ್ವ ಮಾತಾಡಿದ್ದಕ್ಕೆ ಮೂಗಲಿ ಬಾಯಲ್ಲೆಲ್ಲ ಬ್ಲಡ್ ಬಂದು ಹೊರಟೋಗಿರ್ತಾರೆ. ಈಗ ಫಾದರ್ ಹೇಳ್ತಾರೆ, ಅಂದ್ರೆ ಈಗ ಮತ್ತೆ ಆ ಜಾಗ ಫುಲ್ ಆಗಿ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಾ ಇರುತ್ತೆ, ಇನ್ನು ದೆವ್ವ ಇದೆ ಇಲ್ಲಿ, ನೀವ್ ಈ ಜಾಗ ಬಿಟ್ಟು ಹೊರಟೋಗಿ, ಇಲ್ಲಿದ್ರೆ ನಿಮ್ಗೆ ಅಪಾಯ, ಬೇಗ ಹೊರಟೋಗಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಟಕ್ ಅಂತ ಹುಡುಗನ ಮೇಲೆ ಇನ್ನೊಂದ್ ದೆವ್ವ ಬರುತ್ತಾ. ಆ ಫಾದರ್ ನೀವ್ ಹೋಗ್ರಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಹತ್ರ ಹೋಗ್ತಾರೆ. ಆ ಕಡೆ ನಮ್ ಹೀರೋ ಬೇರೆ 200 ಸ್ಪೀಡ್ ಅಲ್ಲಿ ಸರಿಯಾಗಿ ಬರ್ತಾ ಇರ್ತಾನೆ. ಈ ಕಡೆ ಫಾದರ್ ನೋಡಿದ್ರೆ ಮತ್ತೆ ಹುಡುಗನ ಹತ್ರ ಹೋಗ್ಬಿಟ್ಟು ನಿನ್ ಹೆಸರು ಹೇಳು ಅಂತ ಪಾಪ ಒಂಥರ ಅಯ್ಯೋ ಪಾಪ ಅನ್ನೋ ತರ ಕೇಳ್ತಿದಾರೆ. ಪಾಪ ಅವ್ರಿಗೆ ಮಾತಾಡಕ್ ಕೂಡ ಶಕ್ತಿ ಇಲ್ಲ. ಆದ್ರೆ ದೆವ್ವಗಿದೆ ತಾನೆ ಬೇಕಾಗಿರೋದು. ದೆವ್ವ ಟಕ್ ಅಂತ ಫಾದರ್ ನ ತಳ್ಬಿಟ್ಟು ಅವ್ರ ಮೇಲೆ ಹತ್ ಕುತ್ಕೊಂಡು ಅವ್ರ ಮಕ್ಕಕ್ಕೆ ಪಂಚ್ ಹೊಡಿತಾ ಇರುತ್ತೆ. ಅಲ್ಲಿರೋ ನಾನು ಆ ಕ್ರಾಸ್ ನ ಎತ್ಕೊಂಡು ಆ ದೆವ್ವಗೆ ತೋರ್ಸ್ಬಿಟ್ಟು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಮೈ ಬಿಟ್ಟು ಹೋಗು ಅಂತ. ಆದ್ರೆ ದೆವ್ವ ಏನ್ ಸುಮ್ನೆ ಇರುತ್ತೆ, ಫಾದರ್ ನನ್ನೇ ಬಿಟ್ಟಿಲ್ಲ. ಈಗ ಟಕ್ ಅಂತ ಸಿಸ್ಟರ್ ನ ಕೆಳಗಡೆ ತಳ್ಬಿಟ್ಟು ಆ ಸಿಸ್ಟರ್ ಮೇಲೆ ಹತ್ಕೊಂಡು ಆ ಸಿಸ್ಟರ್ ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಟಕ್ ಅಂತ ನಮ್ ಹೀರೋ ಹೆಂಗೋ ಬಂದು ಆ ಹುಡುಗನ ಹಿಡ್ದಂಗೆ ಗೋಡೆಗೆ ಎತ್ತಿ ಬಿಸಾಕ್ಬಿಟ್ರು. ಸರಿ, ಆ ಹುಡುಗನ ಕತೆ ಮುಗೀತು ಅಂತ ನೋಡಿದ್ರೆ ಮತ್ತೆ ಒಳ್ಳೆ ಸ್ಪೈಡರ್ ಮ್ಯಾನ್ ತರ ಆ ಗೋಡೆಗೆಲ್ಲ ಅಂಟ್ಕೊಂಡು ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ಬಂದ. ಆದ್ರೆ ಈ ಸರ್ತಿ ನಮ್ ಹೀರೋ ಆ ಹುಡುಗನ ಹಿಡಿದು ಹಂಗೆ ನೆಲಕ್ ಹಾಕಿ ಅವ್ನ ಕೈಯೆಲ್ಲ ಉಣ್ಣಾಗಿರತ್ತಲ್ಲ ಆ ಬ್ಲಡ್, ಅದನ್ನ ಹಂಗೆ ಎತ್ತಿ ಹುಡುಗನ್ ಮುಖದ ಮೇಲೆ ಇಟ್ಟಿದ ತಕ್ಷಣ ಹಂಗೆ ನೋವಲ್ಲಿ ನರ್ಲಾಡಕ್ಕೆ ಸ್ಟಾರ್ಟ್ ಮಾಡ್ದ. ಯಾವಾಗೂ ಫಾದರ್ ಬಂದು ಹೋಲಿ ವಾಟರ್ ಆ ಮುಖದ ಮೇಲೆ ಹಾಕಿದ ತಕ್ಷಣ ಲೈಟ್ ಬೆಂಕಿ ತರ ಬರ್ತಾ ಇತ್ತು. ಆದ್ರೆ ಈ ಸತಿ ಏನೋ ಪೆಟ್ರೋಲ್ ಹಾಕಿ ಅಂದ್ರೆ ವಾಲ್ಕೆನೋ ಬರೋ ತರ ಫುಲ್ ಬಗ 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 ಅಂತ ಜೋರಾಗಿ ಉರಿಯಕ್ಕೆ ಶುರು ಆಗೋಯ್ತು. ಅಂದ್ರೆ ಫಾದರ್ ಬಂದು ಒಂದೊಂದೇವಾಗಿ ಓಡಿಸ್ತಾ ಇದ್ರು. ಆದ್ರೆ ನಮ್ ಹೀರೋ ಬಂದು ಕಂಪ್ಲೀಟ್ ಆಗಿ ಆ 666 ದೆವ್ವನ ಕೂಡ ಓಡಿಸ್ಬಿಟ್ರು. ಅದಾದ್ಮೇಲೆ ಫಾದರ್ ಹತ್ರ ಹೋಗ್ಬಿಟ್ಟು ಫಾದರ್ ಎದೇಳಿ ಅಂತ ಹೇಳ್ತಾ ಇದ್ರು ಕೂಡ ಯಪ್ಪ ಉಸಿರು ಪಸರು ಇಲ್ಲ. ಆದ್ರೆ ಟಕ್ ಅಂತ ಎದ್ಗುತ್ ಲೈಟ್ ಆಗಿ ಮೂಗ್ ಮಾತ್ರ ಉರಿತಾ ಇದೆಪ್ಪ, ನೋವ್ತಾ ಇದೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಫಾದರ್ ಇಬ್ರು ಆ ಚಿಕ್ಕ ಹುಡುಗನ್ಗೆ ಏನಾಯ್ತು ಏನು ಅಂತ ನೋಡಕ್ಕೆ ಅಂತ ಹೋಗಿರ್ತಾರೆ. ಹುಡುಗನ ಹತ್ರ ಕೇಳ್ತಾರೆ, ನೀನ್ ಲಾಸ್ಟ್ ಆಗಿ ಯಾರನ್ನಾದ್ರೂ ನೋಡ್ದಪ್ಪ ಮಾತಾಡ್ದ ಅಂತ. ಹುಡುಗ ನಿಧಾನಕ್ಕೆ ಅಲ್ಲಿರೋ ಸಿಸ್ಟರ್ ಕಿವಿಯಲ್ಲಿ ಹೇಳ್ತಾನೆ, ಹೌದು ನನ್ ಕನ್ಸಲ್ಲಿ ಯಾರೋ ಪ್ರೀಸ್ಟ್ ತರ ಡ್ರೆಸ್ ಹಾಕೊಂಡಿದ್ರು, ಅವ್ರ ಹತ್ರ ಮಾತಾಡ್ದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಫಾದರ್ ಇಬ್ರು ಸರಿ ಆಯ್ತು, ನಾನ್ ಬಂದಿದ್ ಕೆಲ್ಸ ಮುಗೀತು, ಇನ್ಮೇಲೆ ಹುಡುಗನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಇನ್ನೇನ್ ಅವ್ರ ಅಲ್ಲಿಂದ ಹೊರಡ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಅಲ್ಲಿರೋ ಮಕ್ಳೆಲ್ಲ ಓಡ್ ಬಂದು ನಮ್ ಹೀರೋನ ಹಗ್ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ನನ್ನ ಫ್ರೆಂಡ್ ನ ಕಾಪಾಡಿದ್ದಕ್ಕೆ ಅಂತ ಹೇಳಿ ಎಲ್ಲರೂ ಅಷ್ಟು ಖುಷಿಯಾಗಿ ಹೇಳ್ತಾರೆ. ಈ ಫಿಲ್ಮ್ ಫುಲ್ ಆಗಿ ನಮ್ ಹೀರೋ ಉರ್ರಂತ ಮುಖ ಇಟ್ಕೊಂಡು ಡಲ್ ಆಗಿದ್ದ. ಆದ್ರೆ ಮಕ್ಳಿತ್ರ ಹಗ್ ಮಾಡ್ಕೊಂಡ್ಮೇಲೆ ನಮ್ ಹೀರೋಗ್ ಅಷ್ಟು ಸಂತೋಷ ಆಗಿದ್ದು ಇವಾಗ ಅವ್ನ ಮುಖದಲ್ಲಿ ನಗು ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಫಾದರ್ ಇಬ್ರು ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ನಮ್ಮ ಅಪ್ಪ ಸತ್ತಾಗಿಂದ ನನ್ಗೆ ಈ ದೇವ್ರಂದ್ರೆ ನಂಬಿಕೆನೆ ಇರ್ತಾ ಇರ್ಲಿಲ್ಲ. ಎಲ್ಲೇ ಕ್ರಾಸ್ ನೋಡಿದ್ರೆ ಕೂಡ ನನ್ಗಷ್ಟು ಕೋಪ ಬರೋದು. ಆದ್ರೆ ಇವತ್ತು ನಾನು ಆ ಕೆವಿನ್ ಹತ್ರ ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಬರೋ ಒಂದು ವೇಟರ್ ಕೈಯಲ್ಲಿ ಆ ಕ್ರಾಸ್ ನ ನೋಡ್ದೆ. ಅದ್ ನೋಡಿದ್ಮೇಲೆ ನನ್ಗೆ ಯಾಕೋ ನೀವೇ ನೆನಪು ಬಂದಿದ್ದು, ಅದಕ್ಕೆ ತಕ್ಷಣ ನಿಮ್ನ ನೋಡಕ್ ಬಂದ್ಬಿಟ್ಟೆ ಅಂದಾಗ ಫಾದರ್ ಹೇಳ್ತಾರೆ, ನಿಮ್ಮಪ್ಪ ನಿನ್ನ ತುಂಬಾ ಚೆನ್ನಾಗಿ ಬೆಳೆಸಿದಾರೆ ಕಣೋ, ನಿಮ್ಮಪ್ಪ ತುಂಬಾ ಒಳ್ಳೆಯವರಾಗಿರ್ಬೇಕಲ್ವಾ ಅನ್ನೋ ತರ ಹೇಳ್ತಾರೆ. ಅದಕ್ಕೆ ಅವ್ನ ಅಂತಾನೆ, ನನಗೆ ದೊಡ್ಡದಾಗೇನು ಆಸೆ ಇಲ್ಲ ಫಾದರ್, ಒಂದೇ ಒಂದ್ಸತಿ ನಮ್ಮ ಅಪ್ಪನ ನೋಡ್ಬೇಕು, ಮನ್ಸಾರಿ ಅವ್ರನ್ನ ಹಗ್ ಮಾಡ್ಕೋಬೇಕು, ನನ್ಗಿರೋ ಆಸೆ ಅದೇ ಅಂತ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ವಿಲ್ಲನ್ ನ ತೋರಿಸ್ತಾರೆ. ಅವನೀಗ ಅದೇನೋ ಒಂದು ರಕ್ತ ಎಲ್ಲ ಹಾಕ್ಬಿಟ್ಟೇನೋ ಪೂಜೆ ಎಲ್ಲ ಮಾಡ್ತಾನಲ್ಲ, ಆತರ ಮಾಡ್ತಾ ಇದ್ದಾಗ ಅಲ್ಲೇನೊಂದು ಗುಂಡಿ ಇರತ್ತೆ, ಗುಂಡಿಯಲ್ಲಿ ನೀರೆತ್ತಿ ಕೈಲಿಟ್ಕೊಳ್ತಾನೆ ನೋಡಿ. ಅದ್ರಲ್ಲಿ ಒಂದು ನಾಯಿದು ಕಣ್ಣು ಕಾಣಿಸ್ತಾ ಇದೆ. ಅಂದ್ರೆ ಆ ಆಫನೇಜ್ ಅಲ್ಲಿ ಇರತ್ತಲ್ಲ, ಆ ನಾಯಿದು ಕಣ್ಣು ಇವ್ನ್ಗೆ ಕಾಣಿಸ್ತಾ ಇದೆ. ಆ ನಾಯಿ ಕಣ್ಣಲ್ಲಿ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಇವಾಗ ದೆವ್ವ ಸೇರ್ಕೊಂಡಿತ್ತಲ್ಲ, ಒಂದು ಹುಡುಗ ಬಿಡಿಸ್ಬಿಟ್ಟು ಹೋದ್ರಲ್ಲ, ಆ ಹುಡುಗ ಮಲಗಿರ್ಬೇಕಾದ್ರೆ ಯಾರೋ ಅವನ ಹೆಸರನ್ನ ಕರೆದಂಗ ಆಯ್ತು. ಯಾರಪ್ಪ ಇಷ್ಟೊತ್ತಲ್ಲಿ ಕರೀತಾ ಇದಾರೆ ಅಂತ ಹೇಳಿ ಆ ಹುಡುಗನು ಎದ್ದು ಹೊರಗಡೆ ಬಂದವನು ಸುತ್ತಮುತ್ತ ಯಾರು ಕಾಣಿಸ್ತಾ ಇಲ್ಲ, ಬಟ್ ಫುಲ್ ಕಪ್ಪಾಗಿರುತ್ತೆ. ತುಂಬಾನೇ ಎದುರ್ಕೊಂಡು ನೋಡ್ತಾನೆ ನೋಡಿ, ದೂರದಲ್ಲಿ ನಾಯಿ ಇರುತ್ತೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲಿ ಹುಡುಗ ಕಿರ್ಚೋ ಸೌಂಡ್ ಮಾತ್ರನೇ ಕೇಳಿಸೋದು. ಆ ನಾಯಿ ಬಂದ್ ಹಂಗೆ ಅವ್ನ ಮೇಲೆ ಎಗರ್ತು ಫುಲ್ ಆಗಿ ಕಿತ್ತಿ ಬಿಸಾಕ್ಬಿಡ್ತು. ಆ ತರನೇ ಇಲ್ಲ ವಿಲನ್ ಮಾಡ್ತಾ ಇರೋದು. ಅವನೀಗ ಡಿಮನ್ ಹತ್ರ ಮಾತಾಡ್ತಾನೆ ಆ ವಿಲನ್, ನಾನ್ ನಿನ್ಗೊಂದು ಪ್ಯೂರ್ ಸೋಲ್ ನ ಕೊಡ್ತಾ ಇದ್ದೆ, ಬೇಕಾಗಿರೋ ಕಂಪ್ಲೀಟ್ ಪವರ್ ನೀನ್ ನನ್ಗೆ ಕೊಡು ಅಂತ ಹೇಳಿ ಆ ಡಿಮನ್ ಹತ್ರ ಕೇಳಿದ ತಕ್ಷಣ ಈಗ ಹಂಗೆ ನೀರಲ್ಲಿ ಅದೇನೊಂದು ಬ್ಲೂ ಕಲರ್ ಬಬಲ್ ತರ ಬರುತ್ತೆ. ಇವನ ಬಬಲ್ ನ ಬಿಚ್ಚಿದ ತಕ್ಷಣ ಒಳಗಡೆ ಏನೋ ಒಂದು ಕ್ಲಾತ್ ತರ ಒಂದು ಐಟಮ್ ಇರುತ್ತೆ, ಈ ಚುಚ್ಕೊಳ್ತಾರಲ್ಲ ಆತರ ಒಂದು ಐಟಮ್ ಇರುತ್ತೆ, ಅದನ್ನ ಎತ್ತಿಟ್ಕೊಳ್ತಾನೆ. ಇನ್ನೊಂದ್ ಕಡೆ ಫಾದರ್ಗೆ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ, ಈ ತರ ಆಫನೇಜ್ ಅಲ್ಲಿ ಹುಡುಗ ಸತ್ತೋದ ಅಂತ. ಫಾದರ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸಿಸ್ಟರ್ಸ್ ಎಲ್ಲ ಅಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಈ ತರ ನೈಟ್ ಎಲ್ಲ ಚೆನ್ನಾಗೇ ಇದ್ದ, ಆದ್ರೆ ಏನಾಯ್ತಂತ ಗೊತ್ತಿಲ್ಲ, ನಾಯಿ ಕಚ್ಚಿ ಸತ್ತೋಗ್ಬಿಟ್ಟ ಅಂತ ಹೇಳಿದಾಗ ಫಾದರ್ಗೆ ವಿಷಯ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ ಹೀರೋನು ಅಲ್ಲೇ ಇರ್ತಾನಲ್ಲ. ಈಗ ನಮ್ ಹೀರೋ ಮತ್ತೆ ಫಾದರ್ ಇಬ್ರು ಹುಡುಗನ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಅಂತ ಹೇಳಿ ಒಂದು ರೂಮ್ ಒಳಗಡೆ ಮಲಗಿಸಿರ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದ ತಕ್ಷಣ ನಮ್ ಹೀರೋಗೆ ಗೊತ್ತಾಗೋಯ್ತು, ಇದು ಅವನೇ ಅಲ್ವಾ ಮಾಡಿರೋದು ಅಂತ ಹೇಳ್ತಾರೆ. ಇವ್ರ ಹತ್ರ ಹೇಳ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಮಿರರ್ ತರ ಇರುತ್ತಲ್ಲ, ಆ ಕನ್ನಡಿಗೆ ಆ ಕಡೆ ಆ ವಿಲನ್ ನಿಂತ್ಕೊಂಡಿರೋದ್ ಕಾಣಿಸುತ್ತೆ. ಅವ್ನ್ ಕಾಣಿಸಿದ ತಕ್ಷಣ ನಮ್ ಹೀರೋ ಇರೋ ಬರ್ತೀನಿ ಅಂತ ಹೇಳಿ ಅವನನ್ನ ಓಡಿಸ್ಕೊಂಡು ಹೋಗಿ ಶುರು ಮಾಡ್ಬಿಟ್ರು. ನಮ್ ಹೀರೋಗ್ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಈ ಹುಡುಗ ಅಳ್ಳೋ ಸೌಂಡ್ ಕೇಳಿಸ್ತಾ ಇದೆ. ಆ ಪೌಚನ್ ಕಿತ್ಕೊಂಡು ಹುಡುಗ ಹೊರಗಡೆ ಬರ್ತಾ ಇದ್ದಾನೆ. ಫಾದರ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಹುಡುಗ ಓ ಅಂತ ಅಳ್ತಾ ಇರ್ತಾನೆ. ನೀವೆತ್ತನೆ ಹೇಳಿದ್ದು ಏನೂ ಆಗಲ್ಲ, ದೇವ್ರ ನನ್ನ ಕಾಪಾಡ್ತಾರೆ ಅಂತ. ಆದ್ರೆ ದೇವ್ರ ನನ್ನ ಕಾಪಾಡಿಲ್ಲ, ನಾನು ಈ ತರ ಸಾಯಕ್ ಬಿಟ್ಬಿಟ್ರ, ಇಲ್ಲಿ ತುಂಬಾ ಕತ್ಲಾಗಿದೆ, ನನ್ಗೆ ಭಯ ಆಗ್ತಿದೆ ಅಂತ ಹೇಳಿ ಅಳ್ತಾನೆ. ಅಷ್ಟೇ ಆ ಹುಡುಗ ಆ ಫಾದರ್ನ ಇಟ್ಕೊಂಡು ಅಂತ ಅಳ್ತಾ ಇದ್ದಾನೆ. ಅಷ್ಟ್ರಲ್ಲಿ ಹಿಂದ್ಗಡೆನೆ ಆ ವಿಲನ್ ಬಂದು ಫಾದರ್ ತಲೆಗೆ ಒಂದ್ ಏಟು, ತಲೆಯಲ್ಲೇ ಏನೋ ಇಳಿಸಿ ಚುಚ್ಬಿಟ್ಟ. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ ಹೀರೋ ಬಂದು ಆ ವಿಲನ್
ವಿಲನ್ ಇರೋ ಜಾಗಕ್ಕೆ ಹೋಗ್ಬೇಕು ಅಂತ ನೋಡಿದ್ರಲ್ಲ, ಆದ್ರೆ ಅಷ್ಟ್ರಲ್ಲಿ ಕೆಳಗಡೆಯಿಂದ ಫಾದರ್ ಕೂಗೋ ಸೌಂಡ್ ಕೇಳಿಸುತ್ತೆ. ತಕ್ಷಣ ಕೆಳಗಡೆ ಬಂದ್ ನೋಡಿದ್ರೆ ಆ ಫಾದರ್ ಕತ್ತತ್ರನೇ ಒಂದು ಕತ್ತಿನ ಇಟ್ಕೊಂಡು ರೆಡಿ ಆಗಿರ್ತಾನೆ, ಚುಚ್ಬಿಡ್ತೀನಿ ಅಂತ. ನೀನೇನಕ್ಕೆ ಫಾದರ್ ಗೆ ಹೆಲ್ಪ್ ಮಾಡ್ತಾ ಇದೀಯ ಅಂತ ಗೊತ್ತಿಲ್ಲ, ಆದ್ರೆ ಇವಾಗ ನಾನ್ ಹೇಳೋ ಮಂತ್ರನ ನೀನ್ ಹೇಳಿಲ್ಲ ಅಂದ್ರೆ ಫಾದರ್ ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಇನ್ನೇ ನಮ್ ಹೀರೋ ಆ ಮಂತ್ರ ಹೇಳ್ಬೇಕು ಅನ್ಕೊಳ್ತಾನೆ. ಅಷ್ಟೆಲ್ಲ ಫಾದರ್ ಫೋರ್ಸ್ಫುಲ್ ಆಗಿ ಅವ್ನ ಕೈನ ಹಿಡ್ಕೊಂಡು ಅವ್ರ ಗೋರಿ ಚುಚ್ಕೊಂಡ್ಬಿಟ್ರು. ಅಷ್ಟೇ, ಆ ಕತ್ತಿಗೆ ವಿಷ ಏನೋ ಚುಚ್ಚಿದ್ನೇನೋ ಅದು ಕಂಪ್ಲೀಟ್ ಆಗಿ ಇವಾಗ ಫಾದರ್ ಒಳಗಡೆ ಇಳಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಆದ್ರೆ ಹೀರೋ ಬಂದ ಫಾದರ್ ನ ಇಟ್ಕೊಳ್ಳೋಷ್ಟ್ರಲ್ಲಿ ವಿಲನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಆಮೇಲೆ ನಮ್ ಹೀರೋ ಫಾದರ್ ನ ಸೇಫ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಅವ್ರ ಅಸಿಸ್ಟೆಂಟ್ ಒಬ್ಬ ಇದಕ್ ಮುಂಚೆ ಫಾದರ್ ಜೊತೆ ಕೆಲಸ ಮಾಡ್ತಾ ಇದ್ರಲ್ವಾ, ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಬೆಡ್ ಮೇಲೆ ಮಲಗಿಸ್ತಾರೆ. ಅಲ್ಲಿ ನೋಡಿದ್ರೆ ಅಸಿಸ್ಟೆಂಟ್ ತಕ್ಷಣ ಆ ಹೋಲಿ ವಾಟರ್ ಇರುತ್ತಲ್ಲ ಅದ್ರಲ್ಲಿ ಒಂದು ಕರ್ಚಿಫ್ ನ ಅದ್ಬಿಟ್ಟು ಫಾದರ್ ಏನು ಆಗಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ಕಡೆ ನಮ್ ಹೀರೋ ಇವಾಗ ಚರ್ಚ್ ಒಳಗಡೆ ಎಂಟ್ರಿ ಆಗ್ತಾನೆ. ಅವ್ರಪ್ಪ ಸಾಯೋದಕ್ಕೂ ಮುಂಚೆ ಹೋಗಿದ್ದು, ಅದಾದ್ಮೇಲೆ ಇವಾಗ ಅವ್ನು ಹೋಗ್ತಾ ಇರೋದು. ಆ ಮನುಷ್ಯನ ಎಷ್ಟು ನಂಬುದ, ನಾನು ಅಷ್ಟು ಪ್ರೇ ಮಾಡಿದೆ ನಮ್ಮ ಅಪ್ಪನ ಕಾಪಾಡು ಅಂತ, ಆದ್ರೆ ಅವಾಗ ನೀನ್ ನನ್ ಕೈ ಬಿಟ್ಬಿಟ್ಟೆ. ಆದ್ರೆ ಈ ಮನುಷ್ಯ ನೀನ್ ಅಷ್ಟೊಂದು ನಂಬ್ತಾ ಇದ್ದಾನೆ, ಅವನನ್ನ ಅಟ್ಲೀಸ್ಟ್ ನೀನ್ ಕಾಪಾಡ್ತೀಯ ಇಲ್ವಾ ಅನ್ನೋ ತರ ಜೋರಾಗಿ ಕಿರ್ಸ್ತಾನೆ. ನನ್ಗೆ ಗೊತ್ತು ನೀನ್ ಈ ಸತಿನೂ ಕಾಪಾಡಲ್ಲ, ನೀನ್ ಕೈ ಬಿಟ್ಬಿಡ್ತೀಯ ಅಂತ, ಅದನ್ನ ನಾನೇ ಮಾಡ್ಕೊಂತೀನಿ ಅಂತ ಹೇಳಿ ನಮ್ ಹೀರೋ ತುಂಬಾ ಕೋಪವಾಗಿ ಅಲ್ಲಿಂದ ಸ್ಟ್ರೇಟ್ ಆಗಿ ಫಾದರ್ ಹತ್ರ ಹೋಗ್ತಾನೆ. ಫಾದರ್ಗೂ ಸಮಾಧಾನ ಮಾಡ್ತಾನೆ, ನೀವೇನು ಬೇಜಾರ್ ಮಾಡ್ಕೊಂಡ್ಬಿಡಿ, ಎಲ್ಲ ನಾನ್ ನೋಡ್ಕೊಂತೀನಿ, ಏನು ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ನಿಲ್ಲಿಸ್ಬಿಟ್ಟು ಒಂದ್ ನಿಮಿಷ ಇರಿ, ಇದನ್ನ ತಗೊಳ್ಳಿ, ಈ ಬಟ್ಟೆನ ಹಾಕೊಂಡ್ ಹೋಗ್ರಿ ಅಂತ ಹೇಳಿ ಒಂದು ಡ್ರೆಸ್ ನ ಕೊಡ್ತಾನೆ. ಅದ್ರಲ್ಲೇನೋ ಒಂದು ಕಾಲರ್ ತರ ಇರುತ್ತೆ, ಇದನ್ನ ಹಾಕೊಂಡು ಹೋಗಿ ಅಂತ ಹೇಳೋದು. ನಮ್ ಹೀರೋ ಕೂಡ ಡ್ರೆಸ್ ಹಾಕೊಂಡು ಬೈಕ್ ಎತ್ಕೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ದ. ಸ್ಟ್ರೈಟ್ ಆಗಿ ಒಂದು ಹುಡುಗಿ ಮನೆಗೆ ಹೋಗೋದು. ಆ ಹುಡುಗಿ ಮೇಲೆ ದೆವ್ವ ಇತ್ತಲ್ವಾ, ಆ ಹುಡುಗಿ ಮನೆಗೆ ಹೋಗೋದು. ಆ ಹುಡುಗಿನ ಕೇಳ್ತಾನೆ, ಆ ವಿಲನ್ ಎಲ್ಲಿದ್ದಾನೆ ಅಂತ ಹೇಳಿ ನಿನ್ಗೆ ಚೆನ್ನಾಗಿ ಗೊತ್ತು ಅನ್ನೋ ವಿಷಯ ನನ್ಗೆ ಗೊತ್ತು, ದಯವಿಟ್ಟು ಅದನ್ನ ಹೇಳ್ಬೇಡು ಅಂದಾಗ ಆ ಹುಡುಗಿ ಕೂಡ ಸೈಲೆಂಟ್ ಆಗಿ ಆ ಹುಡುಗಿ ಹತ್ರ ಆ ಕ್ಲಬ್ ಒಂದು ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಅದನ್ನ ಕೊಡ್ತಾಳೆ. ಈಗ ಅವನ ವಿಸಿಟಿಂಗ್ ಕಾರ್ಡ್ ನ ತಗೊಂಡು ಸ್ಟ್ರೈಟ್ ಗೆ ಕ್ಲಬ್ ಹತ್ರ ಹೋಗಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಆ ವಿಲನ್ ಇನ್ನಷ್ಟು ಜನ ಹಾಕೊಂಡು ಡೀಮನ್ ಫುಲ್ ಆಗಿ ಇವನಲ್ಲಿ ಪ್ರೊಸೆಸ್ ಮಾಡ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಕ್ಲಬ್ ಒಳಗಡೆ ಎಂಟ್ರಿ ಆಗ್ಬಿಟ್ಟ. ಆಲ್ರೆಡಿ ಅಲ್ಲಿ ಕ್ಲಬ್ ಒಳಗಡೆ ಎಂಟ್ರೆನ್ಸ್ ಅಲ್ಲೇ ಒಂದ್ 3 ಜನ ಕೂತಿರ್ತಾರೆ. ನಮ್ ಹೀರೋ ಬರೋದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ರು. ಏನೋ ಬಂದ್ಬಿಟ್ಟ ಅಂತ ಹೇಳಿ ಆ 3 ಜನ ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ನಮ್ ಹೀರೋ ಒಂದು ಬಾಕ್ಸರ್ ಅಲ್ವಾ, ಸಾಮಾನ್ಯವಾಗಿ ಬಿಟ್ಬಿಡ್ತಾನ. ಅಲ್ಲಿ ಸರಿಯಾಗಿ ಒಂದು ಫೈಟಿಂಗ್ ಸೀರೆ ನಡೆಯುತ್ತೆ. ಬರೋರ್ನೆಲ್ಲ ಒಂದೊಂದ್ ಪಂಚ್ ಮುಖದ ಮೇಲೆ ಎಲ್ಲರೂ ನೆತ್ತೆತ್ತಿ ಬಿಸಾಕ್ತಾ ಇರ್ತಾನೆ. ಸಡನ್ ಆಗಿ ಎಲ್ಲರೂ ಬಂದು ಹಂಗೆ ನಮ್ ಹೀರೋ ಮೇಲೆನೆ ಬಿದ್ಬಿಟ್ರು. ಅವ್ನ ಕೈಲಿ ಎದ್ದೇಳಕ್ ಬೇರೆ ಆಗ್ತಾ ಇಲ್ಲ. ಆದ್ರೆ ಹೆಂಗೋ ಫೋರ್ಸ್ಫುಲ್ ಆಗಿ ಎಲ್ಲರನ್ನು ತಳ್ಬಿಟ್ಟು ಹಂಗೆ ಸೈಡ್ ಗೆದ್ದು ಓಡೋಗಿ ಅಲ್ಲಿ ಯಾವ್ದೋ ಒಂದು ರೂಮ್ ಇರುತ್ತೆ, ಆ ರೂಮ್ ಒಳಗಡೆ ಹೋಗಿ ಅವ್ನ ಕೈಗೆ ಗಾಯ ಆಗಿರುತ್ತಲ್ಲ, ಬ್ಲಡ್ ಬರುತ್ತಲ್ಲ, ಅದ್ರ ಮೇಲೆ ಹೋಲಿ ವಾಟರ್ ನ ಇಟ್ಕೊಂಡು ಇವಾಗ ಬಂಡ್ರೋ ನೋಡ್ಕೊಂತೀನಿ ಅಂತ ಹೇಳಿ ಎಲ್ಲಾರ ಮೇಲೂ ಕೈ ಇಟ್ಕೊಂಡು ಹೋಗ್ತಾನೆ. ಎಲ್ಲಾರ ಮುಖದಲ್ಲಿ ಹಂಗೆ ಬೆಂಕಿ ಭಗ ಅಂತ ಉರಿತಾ ಇರುತ್ತೆ. ಇವ್ರನ್ನೆಲ್ಲ ಒಂದ್ ಕಡೆ ಮ್ಯಾನೇಜ್ ಮಾಡ್ತಾ ಇದ್ರೆ ಇನ್ನೊಂದು ಹುಡುಗಿ ಬ್ಯಾಟ್ ತರ ಹಾರ್ಕೊಂಡ್ ಬರ್ತಾಳೆ. ಹೆಂಗೋ ನಮ್ ಹೀರೋ ಟಕ್ ಅಂತ ಮಿಸ್ ಆಗಿ ಎಲ್ಲರ ಮುಖದಲ್ಲಿ ಅವ್ನ ಕೈನ ಇಟ್ಟು ಫುಲ್ ಆಗಿ ಬೆಂಕಿ ಬರೋ ತರ ಮಾಡ್ತಾನೆ. ಈ ತರ ಒಂದ್ ಕಡೆ ಫೈಟಿಂಗ್ ನಡೀತಾ ಇದ್ರೆ ಆ ವಿಲನ್ ಇದ್ರ ನೋಡ್ಬಿಟ್ಟು ಎಸ್ಕೇಪ್ ಆದ್ರೆ ಸಾಕು ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಇವಾಗ ಇನ್ನೊಬ್ಬ ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ಬರ್ತಾನೆ. ಆದ್ರೆ ಒಳಗಡೆ ಹೋಗಿರೋ ವಿಲನ್ ನ ತೋರಿಸ್ತಾರೆ. ಅವ್ನ ಕೈನ ಕಟ್ ಮಾಡ್ಕೊಂಡು ಅಲ್ಲೊಂದ್ ಚಿಕ್ಕ ಗುಂಡಿ ತರ ಇರುತ್ತಲ್ಲ, ಅದ್ರೊಳಗಡೆ ಅವ್ನ ಬ್ಲಡ್ ನ ಬಿಟ್ಟಿದ ತಕ್ಷಣ ಅಲ್ಲಿಂದ ಒಂದು ವಾಯ್ಸ್ ಕೇಳಿಸುತ್ತೆ, ನಿನ್ ಕೈಲಿರೋ ಕ್ಲಾ ಇಂದ ನಿನ್ ಹಾರ್ಟ್ ನ ಚುಚ್ಕೋ ಅಂತ. ಆ ಕಡೆ ವಿಲನ್ ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ನೋಡಿದ್ರೆ ಅವನು ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆಲ್ಮೋಸ್ಟ್ ಸ್ವಲ್ಪ ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋನ ಕೆಳಗಡೆ ಹಾಕ್ಬಿಟ್ಟು ಕಾಲೆಲ್ಲ ಸರಿಯಾಗಿ ಒದ್ದಿ ಬಿಸಾಕ್ಬಿಟ್ಟ. ಆದ್ರೂ ಅವ್ನ್ ಬಿಡೋ ತರ ಇಲ್ಲ, ಎದ್ದೆದ್ದು ಮತ್ತೆ ಫೈಟ್ ಮಾಡಕ್ಕೆ ಬರ್ತಾನೆ. ಇವಾಗೂ ಅಷ್ಟೇ ನಮ್ ಹೀರೋ ಅವ್ನ ಕೈನ ಎತ್ತಿ ಅವ್ನ ಮುಖದ ಮೇಲೆ ಇಟ್ಟಿದ ತಕ್ಷಣ ಫುಲ್ ಆಗಿ ಬೆಂಕಿಯಿಂದ ಉರಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಇನ್ನೇನ್ ಅವ್ನ ಕತೆ ಮುಗೀತು ಅಂತ ಹೇಳಿ ನಮ್ ಹೀರೋ ಸ್ಟ್ರೇಟ್ ಆಗಿ ಅಲ್ಲಿಂದ ಬೇಸ್ಮೆಂಟ್ ಗೆ ಹೋಗ್ತಾನೆ. ವಿಲನ್ ಹೋಗಿದ್ದ ದಾರಿಯಲ್ಲಿ ಹೀರೋ ಬರ್ತಾ ಇದಾನೆ ಅಂತ ಗೊತ್ತಾಗಿದ ತಕ್ಷಣ ವಿಲನ್ ಆ ಕ್ಲಾ ಇಂದ ಹಂಗೆ ಅವ್ನ ಎದೆಗೆ ಚುಚ್ಕೊಳ್ತಾನೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಅಲ್ಲಿ ಬಂದ್ ನೋಡೋಷ್ಟ್ರಲ್ಲಿ ಅವ್ನ್ ದಪ್ಪ ಅಂತ ಮುಂದ್ಗಡೆ ಇರೋ ಗುಂಡಿ ಒಳಗಡೆನೆ ಬಿದ್ಬಿಟ್ಟ. ನಮ್ ಹೀರೋ ಹತ್ರ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಗುಂಡಿನ ಹಂಗೆ ಬಾಂಬ್ ಬ್ಲಾಸ್ಟ್ ಆದಂಗೆ ಫುಲ್ ಆಗಿ ನೀರೆಲ್ಲ ಸ್ಪ್ರಿಂಕಲ್ ಆಗುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಆ ಗುಂಡಿಯಿಂದ ಹೊರಗಡೆ ಬಂದಿರೋದು ವಿಲನ್, ಆದ್ರೆ ನಾರ್ಮಲ್ ಆಗಿಲ್ಲ. ಆ ಡೀಮನ್ ಅವನನ್ನ ಕಂಪ್ಲೀಟ್ ಆಗಿ ಪೊಸೆಸ್ ಮಾಡ್ಬಿಟ್ಟಿರುತ್ತೆ. ಆ ಡೀಮನ್ ಮೈ ತರನೇ ಅವ್ನ ಮೈ ಆಗಿರುತ್ತೆ. ಇವನೊಂದು ಸ್ನೇಕ್ ಡೀಮನ್ ಅಂತಾನೆ ಪೊಸೆಸ್ ಮಾಡೋದು, ಸೊ ಅವ್ನ ಮೈ ಕೂಡ ಅದೇ ತರನೇ ಚೇಂಜ್ ಆಗಿರುತ್ತೆ. ಇದನ್ನ ನೋಡಿ ಈಗ ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ಕೊಳ್ತಾರೆ ನೋಡಿ. ಆದ್ರೆ ನಮ್ ಹೀರೋ ಟಕ್ ಅಂತ ಅವ್ನ ಹಿಡಿದು ಗೋಡೆಗೆ ಹಾಕ್ಬಿಟ್ಟು ಅವ್ನ ಕೈನ ಎತ್ತಿ ಆ ವಿಲನ್ ಮುಖದ ಮೇಲೆ ಇಟ್ರೆ ಅದು ಉರಿಯತ್ತೆ ಅಂತ ನೋಡಿದ್ರೆ ಅವ್ನ ಮುಖದ ಮೇಲೆ ಬೆಂಕಿನೇ ಬರ್ಲಿಲ್ಲ. ಅಷ್ಟೇ, ಈಗ ವಿಲನ್ ನಮ್ ಹೀರೋನ ಎತ್ತಿ ಸೈಡ್ ಗೆ ಬಿಸಾಕ್ಬಿಟ್ಟ. ಹೀರೋ ಎದ್ದು ನೋಡೋಷ್ಟ್ರಲ್ಲಿ ವಿಲನ್ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ನೋಡಿದ್ರೆ ಹಿಂದ್ಗಡೆಯಿಂದ ಸೈಲೆಂಟ್ ಆಗಿ ಬಂದವನು ಆ ದೆವ್ವ ತರ ಬಾಯಿನ ಹಾವ್ ತರ ಇರತ್ತಲ್ಲ ಹಲ್ಲು, ಅದ್ರಿಂದ ಹಂಗೆ ನಮ್ ಹೀರೋನ ಕಚ್ಬಿಟ್ಟು ವಿಷನೆಲ್ಲ ನಮ್ ಹೀರೋ ಮೈಗೆ ಹತ್ತಿಸ್ಬಿಟ್ಟ. ಈಗ ಟಕ್ ಅಂತ ನಮ್ ಹೀರೋ ಕಣ್ಮುಚ್ಕೊಂಡ್ ಕಣ್ತೆಗೆಷ್ಟ್ರಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಇದಾನೆ. ಒಂಥರ ಅಮಾನುಷವಾಗಿದೆ ಆ ಜಾಗ, ಮೋಸ್ಟ್ಲಿ ನರ್ಕ ತರ ಇರುತ್ತೆ. ಇವಾಗ ಆ ಜಾಗದಲ್ಲಿ ಅವ್ನ ಎದುರುಗಡೆನೆ ಯಾವ್ದೋ ಒಂದು ಪೋರ್ಟಲ್ ತರ ಓಪನ್ ಆಗುತ್ತೆ. ಅದ್ರೊಳಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ ಹೀರೋ ಅವ್ರ ಅಪ್ಪನೇ. ಅವ್ರ ಅಪ್ಪನಲ್ಲಿ ನೋಡಿದ ತಕ್ಷಣ ಹೀರೋಗ್ ಒಂಥರ ತುಂಬಾ ಇಮೋಷನಲ್ ಆಗ್ಬಿಡ್ತು. ಅಪ್ಪ ಅಂತ ಹೇಳಿ ಹೋಗಿ ಹಗ್ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಅವ್ರಪ್ಪ ನೀನ್ ಕೈ ಕೊಡು ಅಂತ ಹೇಳಿ ಅವ್ನ ಕೈನ ಅವ್ರ ಕೈಲಿ ಇಕ್ಸ್ಕೊಂಡಿದ ತಕ್ಷಣ ಕೈಯೆಲ್ಲ ಹಂಗೆ ಒಂಥರ ಫುಲ್ ಆಗಿ ಬೆಂಕಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಫುಲ್ ಆಗಿ ಉರಿತಾ ಇರುತ್ತೆ. ಇವಾಗ ಇಲ್ಲಿ ರಿಯಾಲಿಟಿಯಲ್ಲೂ ಅಷ್ಟೇ ನಮ್ ಹೀರೋ ಕೈ ಫುಲ್ ಆಗಿ ಬೆಂಕಿಯಾಗಿ ಉರಿತಾ ಇರುತ್ತೆ. ಅವ್ನಿಗೇನೋ ಒಂದು ಪವರ್ ಬಂದಿದೆ ಅಂತ ಗೊತ್ತಾಯ್ತು. ಈಗ ಬರ ನೋಡ್ಕೋತೀನಿ ಅಂತ ಹೇಳಿ ವಿಲನ್ ಕರೆದು ಆ ಕೈಯಿಂದ ಹಿಡಿದು ಒಂದು ಸ್ಮ್ಯಾಶ್ ಕೊಡ್ತಾನೆ ನೋಡಿ. ವಿಲನ್ ಅಷ್ಟು ದೂರದಲ್ಲಿ ಹೋಗಿ ಬಿದ್ದೋದ. ಅಲ್ಲಿ ಇಬ್ಬರಿಗೂ ಸರಿಯಾಗಿ ಫೈಟಿಂಗ್ ನಡೀತಾ ಇರುತ್ತೆ, ಒಬ್ರಿಗೊಬ್ರು ಹೊಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಫಾದರ್ ನ ತೋರಿಸ್ತಾರೆ. ಅವ್ರ ಅಸಿಸ್ಟೆಂಟ್ ಆ ಗಾಯ ಆಗಿರೋದ್ರ ಮೇಲೆ ಆ ಹೋಲಿ ವಾಟರ್ ನ ಇಡ್ತಾ ಇದ್ದಾನೆ. ಎಷ್ಟೇ ಇಟ್ರು ಅಲ್ಲಿ ಫಾದರ್ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ಇದ್ದಾರೆ, ಬದುಕ್ತಾರೋ ಸಾಯ್ತಾರೋ ಅನ್ನೋ ತರ ಕಂಡೀಷನ್ ಆಗೋಯ್ತು. ಈ ಕಡೆ ಆ ವಿಲನ್ ಬೇರೆ ಕಂಟಿನ್ಯೂಸ್ ಆಗಿ ನಮ್ ಹೀರೋನ ಅಟ್ಯಾಕ್ ಮಾಡ್ತಾನೆ, ಗಿಲ್ತಾನೆ, ಕಚ್ತಾನೆ. ಫುಲ್ ಆಗಿ ವಿಷ ಅವ್ನ ಮೈ ಮೇಲೆ ಹತ್ತಾ ಇರುತ್ತೆ.
ಇರುತ್ತೆ. ಆದ್ರೂ ನಮ್ ಹೀರೋ ಸ್ವಲ್ಪನೂ ಹಿಂಜರ್ಗೋ ತರ ಇಲ್ಲ, ಒಂದ್ ಮಕ್ಕಕ್ಕೆ ಒಂದ್ ಪಂಚ್ನ ಕೊಡ್ತಾರೆ. ಈ ಸತಿ ವಿಲನ್ ಕೈಲಿ ಸ್ವಲ್ಪ ಕಷ್ಟ ಆಗತ್ತೆ ಎದ್ದೇಳಕ್ಕೆ. ಆದ್ರೆ ಈಗ ನಮ್ ಹೀರೋ ಆ ಫಾದರ್ ಕೊಟ್ಟಿರ್ತಾರಲ್ಲ ಒಂದು ಕಾಲರ್, ಅದನ್ನ ಉಣ್ಣಾಗಿರೋ ಕೈಯಲ್ಲ ಬೆಂಕಿ ಕೈಯಲ್ಲಿ ಇಟ್ಕೊಂಡು ಅದನ್ನ ಟೈಟ್ ಆಗಿ ಪ್ರೆಸ್ ಮಾಡ್ತಾರೆ ನೋಡಿ, ಕೈಯಿಂದ ಫುಲ್ ಆಗಿ ಬ್ಲಡ್ ಬರುತ್ತೆ. ಈಗ ಬೆಂಕಿ ಕೈನ ಇಟ್ಕೊಂಡು ಹಂಗೆ ಆ ವಿಲನ್ ಎದೆಗೆ ಗುದ್ದುತ್ತಾರೆ ನೋಡಿ, ಹಂಗೆ ಫುಲ್ ಆಗಿ ಒಂದು ಬ್ಲಾಸ್ಟ್ ತರ ಆಗುತ್ತೆ. ಆ ವಿಲನ್ ಹಂಗೆ ಹತ್ತಡಿ ದೂರ ಹೋಗಿ ಪಲ್ಟಿ ಹೊಡ್ಕೊಂಡ್ ಬಿದ್ದೋದ. ಅದಾದ್ಮೇಲೆ ನಮ್ ಹೀರೋ ಕೈ ಬೆಂಕಿ ಇರತ್ತಲ್ಲ ಅದನ್ನ ಹೋಗ್ಬಿಟ್ಟು ಅವ್ನ ಒಂದ್ ಎದೆಗೆ ಆ ಕ್ಲಾ ತರ ಚುಚ್ಕೊಂಡಿರ್ತಾನಲ್ಲ ಅದ್ರ ಮೇಲೆ ಕೈ ಇಟ್ಟು ಆ ಕ್ಲಾನ್ ಹಂಗೆ ಕೈಗೆ ಎತ್ಕೊಂಡು ಫುಲ್ ಆಗಿ ಅದನ್ನ ಭಸ್ಮ ಮಾಡಿ ಬಿಟ್ಬಿಟ್ಟ. ಯಾವಾಗ ಅದು ಭಸ್ಮ ಆಯ್ತೋ ಈ ಕಡೆ ವಿಲನ್ ಕೂಡ ಸತ್ತೋದ. ಅದಾದ್ಮೇಲೆ ನಮ್ ಹೀರೋ ಬಂದಿದ್ ಕೆಲಸ ಮುಗೀತು ಅಂತ ಅಲ್ಲಿಂದ ಬಂದ್ಬಿಟ್ಟ. ಆದ್ರೆ ನಮ್ ಹೀರೋ ಅಲ್ಲಿಂದ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಅಲ್ಲೊಂದು ಗುಂಡಿ ತರ ಇವ್ನ ಯಾವಾಗ ಅದ್ರಲ್ಲಿ ಏನೇನೋ ಆಗ್ತಾ ಇದ್ದಲ್ವಾ ವಿಲ್ಲನು, ಅದರಿಂದ ಸುಮಾರು ಕೈಗಳು ಬಂದು ಹಂಗೆ ಅವನನ್ನ ಆ ಬಾಡಿ ಬಿದ್ದಿತ್ತಲ್ಲ ವಿಲ್ಲನ್ದು ಅದನ್ನ ಹಂಗೆ ಸರಸರ ಅಂತ ಹೇಳ್ಕೊಂಡು ಹೊಟ್ಟೋಯ್ತು. ಈ ಕಡೆ ನಮ್ ಹೀರೋ ಕೂಡ ಈ ಫಾದರ್ ಗೆ ಏನಾಯ್ತು ಏನು ನೋಡೋಣ ಅಂತ ಹೇಳಿ ಸ್ಟ್ರೈಟ್ ಆಗಿ ಅಸಿಸ್ಟೆಂಟ್ ಇದ್ರಲ್ಲ ಆ ಜಾಗಕ್ಕೆ ಹೋಗಿ ನೋಡ್ತಾರೆ. ಫಾದರ್ ಈಗ ಕಂಪ್ಲೀಟ್ ಆಗಿ ಗುಣ ಆಗ್ಬಿಟ್ಟು ಹುಷಾರಾಗಿ ಕೂತಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋ ತುಂಬಾನೇ ಎಮೋಷನಲ್ ಆಗ್ಬಿಟ್ಟ. ಓಡೋಗಿ ಹಗ್ ಮಾಡ್ಕೊಂಡ. ಫಾದರ್ ಕೂಡ ನನ್ಗೇನಾಗಿಲ್ಲ ಕಣೋ ಅಂತ ಹೇಳಿ ನಮ್ ಹೀರೋಗೆ ಸಮಾಧಾನ ಮಾಡ್ತಾರೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಮೂವಿ ಸ್ವಲ್ಪ ಲೆಂತ್ ಆಗಿದ್ದಿಂದಾನೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳಿ ನಾನು ಡಿವೈಡ್ ಮಾಡಿ ಹಾಕಿದ್ದು. ಸೊ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಇನ್ನು ಒಳ್ಳೆ ಮೂವೀಸ್ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ಮುಖ್ಯವಾಗಿ ನೀವೆಲ್ಲ ಬ್ಲಡ್ ಆಫ್ ಯೂತ್ ಅಂತ ಕೇಳ್ತಾ ಇದೀರಾ. ಖಂಡಿತ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಈಗ ಡ್ಯಾಶಿಂಗ್ ಯೂತ್ ಆಗಿದಾಗ ಲಾಂಗ್ ಗ್ಯಾಪ್ ಆಯ್ತು, ಆತರ ಆಗೋದು ಬೇಡ. ಡೈಲಿ ಒಂದೊಂದು ಎಪಿಸೋಡ್ ಅಪ್ಲೋಡ್ ಮಾಡೋಣ. ಸೊ ಒಂದೇ ಸತಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿರೋದು. ಸೊ ಸ್ವಲ್ಪ ವೇಟ್ ಮಾಡಿ, ಖಂಡಿತ ನಾನು ಬ್ಲಡ್ ಆಫ್ ಯೂತ್ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಓಕೆ ದೆನ್, ನಿಮ್ಮಿಂದ ಸೈನಿಂಗ್ ಆಫ್. ಬೈ.